ಓಕೆ, ತರ್ಲೆ ತಮಾಷೆಗಳು ಎಲ್ಲವನ್ನ ಸೈಡ್ಗಿಟ್ಟು ನಾವು ಮಾತಾಡೋದಾದ್ರೆ ಇವತ್ತಿನ ಅದ್ಲು ಬದ್ಲು ರೌಂಡ್ ಅಲ್ಲಿ ಇಲ್ಲಿ ಹೆಣ್ಣು ಗಂಡಾಗೋದು, ಗಂಡು ಹೆಣ್ಣಾಗೋದು, ರೀತಿ ನೀತಿ ವೇಷಭೂಷಣಗಳು ಬದಲಾಗೋದಲ್ಲ. ಇಲ್ಲಿ ಜವಾಬ್ದಾರಿಗಳು ಬದಲಾಗತ್ತೆ, ವಾಸ್ತವಗಳ ಅರಿವಾಗತ್ತೆ. ಅವರನ್ನ ಇವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರನ್ನ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಪರಿಚಯ ಮಾಡಿಸ್ಕೊಡುತ್ತೆ. ಸೊ ಇಬ್ಬರ ಸಾಮ್ಯತೆ ಹೇಗಿರುತ್ತೆ, ಇಬ್ಬರ ಬಾಂಧವ್ಯಗಳು ಹೇಗಿರುತ್ತೆ, ಇಬ್ಬರ ಭಾವನೆಗಳು ಹೇಗಿರುತ್ತೆ ಅಂತ ಅರ್ಥ ಮಾಡಿಸೋದೇ ಇವತ್ತಿನ ರೌಂಡ್, ಅದಲು ಬದಲು ರೌಂಡ್. ಸೊ ಈ ರೌಂಡ್ಗೆ ಬರ್ತಾ ಇರುವಂತ ಮೊದಲನೇ ಜೋಡಿಯನ್ನ ನಾವು ವೆಲ್ಕಮ್ ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಕೋಟೆ ಜೋಡಿ, ಕೋಟೆ ಪ್ರಭಾಕರ್ ಸರ್ ಹಾಗೂ ಅವರ ಶ್ರೀಮತಿ ಮಾಲತಿ ಮೇಡಮ್. ಮಾಲತಿಮಾ ಅಂಡ್ ಕೋಟೆ ಪ್ರಭಾಕರ್ ಸರ್, ಇವತ್ತಿನ ಅದ್ಲು ಬದ್ಲು ರೌಂಡ್ ಕಾರ್ಯಕ್ರಮಕ್ಕೆ ನಿಮ್ಗೆ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಮಾಲತಿ ಮೇಡಮ್, ನಿಮ್ಗೆ ಈ ರೌಂಡ್ ಅಂತ ಗೊತ್ತಾಯ್ತಿದ್ದಂಗೆ ನೀವ್ ಏನೇನ್ ಪ್ಲಾನ್ ಮಾಡ್ಕೊಂಡ್ರಿ, ಇವ್ರ ಕಡೆಯಿಂದ ಏನೇನ್ ಮಾಡಿಸ್ಬೇಕು ಅನ್ಕೊಂಡ್ರಿ? ನಾನು ಏನೇನ್ ಕೆಲಸ ಮಾಡ್ತೀನೋ ಅದನ್ನೆಲ್ಲ ಮಾಡಿಸ್ಬೇಕು ಅಂತಿದ್ದೆ, ಆದ್ರೆ ಉಲ್ಟಾ ಆಗಿ ಅವರೇ ನನ್ನ ಕೈಲೆಲ್ಲ ಮಾಡಿಸಿದ್ದಾರೆ. ಓಕೆ, ಈ ರೌಂಡ್ ಅಲ್ಲಿ ಇವ್ರು ಹೇಗ್ ಸ್ವಾಪ್ ಆಗಿದ್ರು, ಏನೆಲ್ಲ ಸರ್ಪ್ರೈಸ್ ಗಳಿತ್ತು ಅಂತ ನೋಡೋಣ ಅಲ್ವಾ? ವಿಜಿ ಪ್ಲೀಸ್. ಇದೆ ಸರ್ ನಮ್ಮ ಜೀವನ. ಒಂದು 50 ವರ್ಷದ ಹಿಂದೆ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಾನೆ. ಈಗ ಈ ಜೋಡಿ ನಂಬರ್ 1 ಬಂದಿರೋದಕ್ಕೆ ಉಲ್ಟಾ ಪಲ್ಟಾ ಅಂದ್ಬಿಟ್ಟಿದ್ದಾರೆ. ನಮ್ಗೊಂದೇನೋ ಹೇಳಿದ್ದಾರೆ. ನಾನು 50 ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದೆ ಅದನ್ನ ನನ್ನ ಹೆಂಡತಿಕೆಯಲ್ಲಿ ಮಾಡ್ಸೋಣ ಅಂದ್ಬಿಟ್ಟಿದ್ದಾನೆ. ಅವ್ರಿಗೊಂದು ಉಲ್ಟಾ ಪಲ್ಟಾ ಟಾಸ್ಕ್ ಕೊಟ್ಟಿರೋದ್ರಿಂದ ನಾನು ಅವ್ರಿಗೆ ವಹಿಸ್ತಾ ಇದ್ದೀನಿ ಇದನ್ನ. ಬನ್ನಿ ನೋಡೋಣ, ನಮ್ಮ ಮಿಸಸ್ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಮೊದಲೇ ಅನುಭವ ನನಗೆ. ಉಲ್ಟಾ ಪಲ್ಟಾ ರೌಂಡಲ್ಲಿ ಅವ್ರು ಮಾಡೋ ಕೆಲಸನ ನಾನು ಮಾಡಬೇಕಾಗಿರೋದು. ಗೋರಿ, ಇವತ್ತು ನನ್ನ ಹೆಂಡತಿ ಹಾಲು ಕರಿತಾಳಮ್ಮ. ನಾನು ಜೊತೆಗಿರ್ತೀನಿ, ಏನು ತೊಂದರೆ ಕೊಡ್ಬೇಡ. ಫಸ್ಟ್ ಕೆಚ್ಚಿ ತೊಳ್ಕೊಬೇಕು ಹಿಂಗೆ. ಕೂತ್ಕೋ. ಹೌಮ್ಮ, ನೋಡ್ದ ನಮ್ಮ ಕೆಲ್ಸಗಳು ಎಷ್ಟು ಕಷ್ಟ ಇರ್ತದೆ ಅಂತ. ನೀನು ಒಂದು ಹಸುಗೆ ಈಗ ತೊಂದರೆ ತಗೊಂತಾ ಇದೀಯ. ನಾವು 40 ಹಸುಗಳು ಹಾಲು ಕರಿತಾ ಇದ್ವಿ, ಬೆಳಿಗ್ಗೆ ಸಾಯಂಕಾಲ. ಹಾಲು ಕರೆದಾಯ್ತಾ? ಹಾಲು ಕರೆದಾದ್ಮೇಲೆ ಬಾ. ಏನು ಗೊತ್ತಾಯ್ತು? ಲಾಂಗ್ ಅಲ್ಲ, ಹೌದು, ಬರ್ಕೆ. ಏನಂದ್ರೆ ಹಸುಗಳು ಸಗಣಿ ಹಾಕಿದ ತಕ್ಷಣ ಕ್ಲೀನ್ ಮಾಡೋದು. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಲೇ ಸುಸ್ತಾಗಿ ಹೋಯ್ತಾ? ಕೈ ತೊಳಿತಾ ಇದೆಯಾ? ಇನ್ನು ಹಸುಗಳು ಹಾಡು ತೊಳಿಯೋದು? ಮತ್ತೆ ಬಾ 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 ಬಾ. ಈ ಮನೆಗೆ ಬಂದಾಗ ಎಲ್ಲ ನಂಗೆ ಅದೇ ಜ್ಞಾಪ ಬರೋದು. ಆಗ ಒಂದು 50 ವರ್ಷದ ಹಿಂದೆ ನಮ್ಮ ತಾಯಿ ಜೊತೆ ನಾನು, ನಮ್ಮ ಅಕ್ಕ, ನಮ್ಮ ತಾಯಿ 3 ಸೇರ್ಕೊಂಡು ಬೆಣ್ಣೆ ತರ್ತಾ ಇದ್ವಿ. ಆ ಬೆಣ್ಣೆ ತರ್ತಾ ಇದ್ದಿದ್ದು ಏನು ಅಂದರೆ ಅದರಿಂದ ಜೀವನಕ್ಕೆ ನಂಗೆ ಒಂದು ದಾರಿ ಆಗಿತ್ತು. ಅದು ಇದೇನು ಗೊತ್ತಾ, ಕರುಗೆ ನಿಕ್ಕಲ್ಲಿ ಕುಡಿಸ್ಬೇಕು. ಇದು 1 ಲೀಟರ್ ಕ್ಯಾನ್, ಇದು ಅರ್ಧ ಲೀಟ್ರು. ಇದು ಆ ಕಡೆ ಪಕ್ಕದ ಮನೆಗೆ ಎತ್ಕೊಂಡು ಕೊಟ್ಬಿಟ್ಟು ಒಂದು 250 ರೂಪಾಯಿ ತಂದ್ಬಿಡು. ಯಾಕಮ್ಮ ಲೇಟು ಬಂದಿದ್ದು? ತುಂಬಾ ಕೆಲಸದವ್ರಿಲ್ಲಕ್ಕ, ಅದಕ್ಕೆ ಯಜಮಾನ್ರು ಹಸು ಕೆಲಸ ಹಾಲು ಹಿಂಡಿದೆಲ್ಲ ಲೇಟ್ ಆಯ್ತು. ಲೇಟ್ ಆಯ್ತಾ? ಅದಕ್ಕೆ ಕೆಲಸದವ್ರು ಇಲ್ಲಮ್ಮ, ಅದಕ್ಕೆ ಯಜಮಾನ್ರು ನನ್ನೇ ಕಳ್ಸಿದ್ದಾರೆ. ಎಷ್ಟು ಹಾಕ್ಬೇಕು ನಿಮ್ಗೆ ಹಾಲು ಗೊತ್ತಿಲ್ವಲ್ಲ? ಅರ್ಧ ಲೀಟ್ರು. ಇವತ್ತು ನಾನು ಹೇಳಿದ ಅಷ್ಟು ಕೆಲಸ ನೀನು ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಸ್ಪೆಷಲ್ ಟ್ರೀಟ್, ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ ಬಾ. ನಾನು ಇಷ್ಟು ಕೆಲಸ ಮಾಡಿದ್ಕ ಅವ್ರು ಖುಷಿಯಾಗಿ ನನಗೆ ಇವತ್ತು ಅವ್ರ ಟೈಮ್ನೆಲ್ಲ ನನಗೆ ಕೊಟ್ಟಿದ್ದಾರೆ. ಕರ್ಕೊಂಡೋಗಿ ನನ್ನನ್ನ ಇವತ್ತು ಬಿರಿಯಾನಿ ಕೊಡಿಸಿದ್ದಾರೆ, ಬೀಡಾ ಕೊಡಿಸಿ ಐಸ್ ಕ್ರೀಮ್ ಕೊಡಿಸಿದ್ರು. ಈಗ ಗೊತ್ತಾಯ್ತು ಮನೆ ಕೆಲಸ ಅನ್ನೋದಕ್ಕಿಂತ ಹಸುಗಳ ಕೆಲಸನೂ ಕಷ್ಟ ಇದೆ. ಮುಂದೇನು ನಾನು ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆನೂ ನನಗಿದೆ. ಮುಂದೆ ನಡ್ಸ್ಕೊಂಡು ಹೋಗ್ತೀನಿ.
ಪ್ರಭಾಕರ್ ಸರ್, ನೀವು ಮಾಡ್ತಾ ಇದ್ದಂತ ಜವಾಬ್ದಾರಿಗಳನ್ನ ಮೇಡಮ್ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ನಿರ್ವಹಿಸಿದ್ದಾರೆ. ಹೇಗ್ ಅನ್ನಿಸ್ತು ಸರ್ ನಿಮ್ಗೆ? ಇಲ್ಲ ಮೇಡಮ್, ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಆಗ ನಾನು ಹಸ್ಕೂಲ್ ಕೆಲಸ ಮಾಡೋವಾಗ ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಎಲ್ಲರ ಜೊತೆಗೂ ಕೆಲಸ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ ಇವ್ರ ಕೈಲಿ ಮಾಡಿಸ್ಬೇಕಾಗಿತ್ತು ಅವಾಗ. ಬಟ್ ಬರೀ ಮನೆ ಕೆಲಸಗಳು ಪಾಪ ಹಾಕೊಂಡ್ಬಿಟ್ಟಿದ್ರು. ಅದೊಂದು ಆಸೆ ಇತ್ತು, ಇವ್ರ ಕೈಲಿ ಒಂದ್ಸರಿ ಕೆಲಸ ಮಾಡಿಸ್ಬೇಕು ಅಂತ. ಇದೊಂದು ಒಳ್ಳೆ ಆಪರ್ಚುನಿಟಿ. ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅದಕ್ಕೆ ಹೇಳಿದ್ದೀನಿ, ಇನ್ನು 20 ಹಸುಗಳು ಹಾಕ್ತೀನಮ್ಮ ನೀನು ಈ ರೇಂಜ್ ಕೆಲಸ ಮಾಡಂಗಿದ್ರೆ ಅಂತ. ಮಾಲತಿ ಮದುವೆ ಆಗಿ 30 ವರ್ಷಗಳಾಗಿದೆ ಅಲ್ವಾ? ಫಸ್ಟ್ ಟೈಮ್ ನೀವು ಕೊಟ್ಟಿಗೆಗೆ ಹೋಗಿದ್ದ? ಹೋಗ್ತಿದ್ದೆ, ಶುಕ್ರವಾರ ಹೋಗಿ ಅಲ್ಲಿ ಹಸುಗಳಿಗೆಲ್ಲಾನು ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಅವಕ್ಕೆಲ್ಲ ಹಣ್ಣುಗಳು ತಿನ್ಸಿ ಪೂಜೆ ಮಾಡ್ಬಿಟ್ಟು ಬರ್ತಿದ್ದೆ. ಈ ಕೆಲಸಗಳೆಲ್ಲ ಮಾಡ್ತಿರ್ಲಿಲ್ಲ, ಇದು ಮೊದಲನೇ ಸಲ? ಮೊದಲ ಸತಿ. ಹೇಗ ಅನಿಸ್ತು ನಿಮ್ಗೆ? ಫುಲ್ ಖುಷಿನೂ ಆಯ್ತು, ಕಷ್ಟ ಅನಿಸ್ತು. ಫಸ್ಟ್ ಮಾಡ್ತಾ ಇದ್ದೀನಿ. ಮಾಡಿದ್ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ತುಂಬಾನೇ ಖುಷಿ ಅನ್ನಿಸ್ತು. ಈ ಕೆಲಸ ನಾನು ಆಗಿಂದ ಮಾಡ್ಬೋದಾಗಿತ್ತಲ್ವಾ, ಯಾಕೆ ಬಿಟ್ಬಿಟ್ಟೆ ಅಂತ ಅನಿಸ್ತು ಮ್ಯಾಮ್. ಅಷ್ಟೊಂದು ಹಸು ಇದೆಯಾ ಸರ್ ನಿಮ್ಮ ಹತ್ರ? ಅಯ್ಯೋ 60 ಹಸುಗಳು ಇತ್ತು ಸರ್ ಆಗ ಅಷ್ಟು ಹಸುಗಳ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಆಗ 6 ಗಂಟೆಗೆ ಡೈರಿ ಹಾಲು ಕರೆಯೋದು ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಷ್ಟು ಹಾಲು 8 ಕಾಲು 8:15 ಒಳಗೆ ಎಲ್ಲ ಮನೆಗಳಿಗೂ ತಲುಪಿಸ್ಬೇಕು. ಎಲ್ಲರೂ ಬಂದು ಅಲ್ಲಿ ಹಾಲು ತಗೊಳ್ಳೋರು. ಅದು ಮುಗಿದಾದ್ಮೇಲೆ ನಾನು ಕಾಲೇಜ್ಗೆ ಹೋಗ್ಬೇಕು ಅಂದರೆ ಆ ಕಾಲೇಜಲ್ಲೂ 2 ಗಂಟೆವರೆಗೂ ಕಾಲೇಜ್ ಕ್ಲೋಸ್ ಆಗ್ತಾ ಇದ್ದಿದ್ದು. ಅಷ್ಟರಲ್ಲಿ ಒಂದು ಕಾಲಕ್ಕೆ ತಿರ್ಗಿ ಹೇಗೇನು ಬಂದ್ಬಿಡ್ಬೇಕು ನಾವು. ಇಲ್ಲಿ ಏನು ಬೆಳಿಗ್ಗೆ 4:15 ಇದ್ರೆ ನಮಗೆ 8:30ವರೆಗೂ ಡ್ಯೂಟಿ ಆಗ್ತಾ ಇತ್ತು, 8:30ವರೆಗೂ. ಎಗೈನ್ ಮಧ್ಯಾಹ್ನ 1:30 ಇದ್ರೆ ಸಾಯಂಕಾಲ 6 ಗಂಟೆವರೆಗೂ ಸೇಮ್ ರೊಟೀನ್. ಸರ್, ನೀವು ನಿಮ್ಮ ಹಸುಗಳ ಬಗ್ಗೆ ಇಷ್ಟೊಂದು ಹೇಳ್ತಾರ, ಜವಾಬ್ದಾರಿಗಳು ಹೇಳ್ತಾರದ್ ನೋಡಿ ನನ್ನ ಹಸು ನೆನಪಾಗ್ಬಿಡ್ತು ಸರ್ ನನಗೆ. ನೋಡಿದ್ರೆ ಸರ್, ನಾನು ಹಸು ಅಂತಿದ್ದಂಗೆ ಮೈಸೂರಿಂದ ನನ್ನನ್ನು ನೆನ್ಸ್ಕೊಂಡು 3 ಸೆಕೆಂಡಲ್ಲಿ ನನ್ನ ಹತ್ರಕ್ಕೆ ಓಡ್ ಬಂದ್ಬಿಡ್ತು ಅಂತ ಚಿಂದಂತ ಹಸು ಸರ್. ಇದು ಇದು ನಮ್ಮ ಹಸು ಸರ್, ಅದು ನಮ್ಮ ಹಸು ಸರ್ ಇದು. ನಮ್ದು. ಅದು ಯಾವುದು? ಇದು ನಿಮ್ದ? ಇದು ಮಾತಾಡ್ಸಿ ನೋಡವ, ಮಾತಾಡ್ತದ? ನೋಡ್ದ ಅಲ್ಲಾಡ್ತಾ ಇದೆ. ದಮ್ಮ ಮಾತಾಡಲ್ಲ, ಅದು ನನ್ನ ಹಸು. ನಿಮ್ಗೆ ಹೆಂಗ್ ರಿಯಾಕ್ಟ್ ಮಾಡ್ತದೆ? ಈಗ ನೋಡಿ, ನಾ ಮಾತಾಡಿಸ್ತೀನಿ. ಹಸು, ನಿನ್ನ ಹೆಸರೇನು ಹೇಳ್ಬಿಡಪ್ಪ ಇವ್ರಿಗೆ. ಅಲ್ಲ ಕಣ, ಹಸುನ ಕುರಿನೋ ಅದು ಮ್ಯಾ ಅಂತ ಐತಲ್ಲೋ ಸರ್. ನಮ್ಮೂರ್ ಕಡೆ ಹಸು ಹಿಂಗ್ಯಾಕ್ ಹೋಗೋದು? ನಿಮ್ಮೂರ್ ಯಾವ್ದು? ನಮ್ಮೂರಿದೆ ಬೆಂಗಳೂರ. ಬೆಂಗಳೂರ್ ಕಡೆ ಹಂಗಲ್ಲ, ನಮ್ಮೂರ್ ಕಡೆ ಹಿಂಗ್ಯಾಕ್ ಹೋಗೋದು? ಈ ಕೂಗ್ಸಿ ಇನ್ನೊಂದ್ಸರಿ ಕೂಗ್ಸು. ಏ, ನಿನ್ನ ಹೆಸರೇನು ಹೇಳು ಪ್ರೇಮ್ಚರ್ಗೆ. ಆಯ್ತು, ಇನ್ನು ಕೇಳಿಸ್ತೀನಿ ನೋಡಿ. ಹಸು, ಇದು ಯಾವ ತಿಂಗಳಪ್ಪ? ವೆರಿ ಗುಡ್ ಅಪ್ಪ. ಈಗ ನಮ್ಮ ಪರ್ಸ್ನಲ್ ವಿಷಯ ಮಾತಾಡ್ತೀನಿ. ಪರ್ಸ್ನಲ್ ವಿಷಯ ಕೇಳಿಸ್ಕೊಳ್ಳಿ, ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಮನುಷ್ಯ ಯಾರು? ಕುರಿ.